ನಮಸ್ಕಾರ ಯಾತ್ರಿಕರೇ, ನಾವೀಗ ಚಾರ್ಧಾಮ್ ಯಾತ್ರೆಯಲ್ಲಿ ಇದ್ದೀವಿ. ಈಗಾಗಲೇ ಚಾರ್ಧಾಮ್ ಯಾತ್ರೆ ಇವತ್ತು ಕಂಪ್ಲೀಟ್ ಆಗಿದೆ. ನಮ್ಮ ಚಾರ್ಧಾಮ್ ಯಾತ್ರೆಯಲ್ಲಿ ಇವತ್ತು ನಾವು ಪರಿಪೂರ್ಣ ಮಾಡ್ಕೊಂಡಿದ್ದೀವಿ. ಈಗ ನಾವು ದಾರಿದೇವಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ನಮ್ಮ ಜೊತೆಲೆ ಅಶ್ವಿನಿ ಮೇಡಮ್ ಇದ್ದಾರೆ, ಬನ್ನಿ ಅವರೊಂದು ಅಭಿಪ್ರಾಯವನ್ನ ನಾವು ತಿಳ್ಕೊಳ್ಳೋಣಂತೆ. ಮೊದಲಿಗೆ ಮೇಡಮ್, ನಿಮಗೆ ಜನ್ಮದಿನದ ಶುಭಾಶಯಗಳು. ನಮ್ಮ ಹೇಮಾದ್ರಿ ಟೂರ್ಸ್ ಬಗ್ಗೆ ನಿಮಗೆ ಅಭಿಪ್ರಾಯವನ್ನ ತಿಳಿಸಿದೀವಿ. ಎಲ್ಲರಿಗೂ ನಮಸ್ಕಾರ. ಹೇಗೆ ಹೇಳಬೇಕು ನನಗೆ ಅನುಭವ ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ವರ್ಷ ಹೇಮಾದ್ರಿ ಟೂರ್ಸ್ ಅವರು ಸಾವಿರಾರು ಯಾತ್ರಿಕರನ್ನ ಕರ್ಕೊಂಡು ಚಾರ್ಧಾಮ್ ಯಾತ್ರೆ ಮಾಡಿಸ್ತಾರೆ. ಜೊತೆಗೆ ಹಲವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸ್ತಾ ಇದ್ದಾರೆ. ಈ ವರ್ಷ ಆ ಭಾಗ್ಯ ನನಗೂ ಸಿಕ್ಕಿತ್ತು. ಇವರೊಟ್ಟಿಗೆ ಕಳೆದ ಈ 14 ದಿನಗಳು ತುಂಬಾ ತುಂಬಾ ಚೆನ್ನಾಗಿತ್ತು. ಪ್ರತಿ ಒಂದು ಪುಣ್ಯಕ್ಷೇತ್ರದ ಇತಿಹಾಸ ತಿಳ್ಕೊಂಡು ನಮ್ಗೆ ಅದನ್ನೆಲ್ಲ ಹೇಳ್ಕೊಟ್ಟು, ಪ್ರತಿ ಒಂದು ಕ್ಷೇತ್ರದ ಮಹಿಮೆಯಿಂದ ಹಿಡಿದು ಆ ಸ್ಥಳಗಳ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಮನೆಯವ್ರಿಗಿಂತ ಹೆಚ್ಚಾಗಿ ನಮ್ಮನ್ನ ನಮ್ಗೆ ಮನೆ ಮಿಸ್ ಮಾಡ್ಕೋತೀವಿ ಅನ್ನೋ ಫೀಲಿಂಗೇ ನಮ್ಗೆ ಇರ್ಲಿಲ್ಲ. ನಾನು ಹೇಳೋದು, ಇವ್ರು ಮಾಡ್ತಾರಂತ ಈ ಸೇವೆ ಎಲ್ಲರಿಗೂ ಮುಟ್ಬೇಕು. ಎಲ್ಲ ಯಾತ್ರಿಕರು ಯಾರ್ಯಾರು ಚಾರ್ಧಾಮ್ ಹೋಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ, ಆ ಭಗವಂತ ಆದಷ್ಟು ಬೇಗ ಇವ್ರ ಮೂಲಕ ನಿಮ್ಮನ್ನ ಕರೆಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.